ಟ್ರಿಪಲ್ ರಶ್ ಅವರು ಬರ್ತಾ ಇದ್ದಾರೆ ಅವ್ರು ತುಂಬ ಡೌನ್ ಟು ಅರ್ತ್ ಇದ್ದಾರೆ. ಲೈಕ್ Z1000 ಹೋಗ. ಸೊ 90 ಕಿಲೋಮೀಟ್ರ್ ಅಂದರೆ ಇನ್ನೂ ತುಂಬ ಹೊತ್ತಾಗುತ್ತೆ ನನಗೆ. ಬೈಕ್ ಅಂತ ನಾವು ತಗೊಂಡ್ಮೇಲೆ ಲೈಕ್ ಪ್ರಾಪರ್ ಗೇರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ನೆಕ್ಸ್ಟ್ ಯಾವ ಬೈಕ್ ತೊಗೊಂಡ್ರು ಲೈಕ್ ಪ್ರಾಪರ್ ಗೇರ್ ಮೀನ್ಸ್ ನೋಡಿ, ನಾನು ಶೂ ನಾರ್ಮಲ್ ಶೂ ಇದೆ, ನೀ ಗಾರ್ಡ್ಸ್, ಎಲ್ಬೋ ಗಾರ್ಡ್ಸ್, ಎವ್ರಿಥಿಂಗ್ ನಮ್ಮ ಹತ್ರ ಪರ್ಫೆಕ್ಟ್ ಆಗಿರೋದಿರಬೇಕಾಗುತ್ತೆ. ಸೊ ಸ್ವಲ್ಪ ಕಾನ್ಷಿಯಸ್ ಆಗಿರ್ಬೇಕಲ್ವ ನಾವು. ಈಗ ನಾನು ಯಾವುದೇ ತೊಗೊಳ್ತಿದ್ರು ನೆಕ್ಸ್ಟ್ ಒಂದು ಒಳ್ಳೆ ಹೆಲ್ಮೆಟು, ಬೂಟ್ಸು, ಜಾಕೆಟ್ಸು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಯಾವತ್ತೂ ಈಗ ನಾನು ಬೈಕ್ ತೊಗೊಳೋಕ್ಕೆ ಮನ್ಸು ಮಾಡಿದ್ರು ಬೈಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಗೈಸ್. ಲೈಕ್ ಸಾಲ ಮಾಡಿನೋ ಲೈಕ್ ಎಲ್ಲ ಸಾಲ ಮಾಡಿನೋ ಏನೋ ಒಂದು ಬೈಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಆಮೇಲೆ ಅದನ್ನು ನನಗೆ ಓಡ್ಸೋಕ್ಕೂ ನನಗೆ ಆಗ್ತಿಲ್ಲ, ನನ್ನ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಯೂಸ್ ರೆಡಿ. ಸೊ ದಟ್ಸ್ ವೈ ಲೈಕ್ ನಾನೀಗ ಬೈಕನ್ನು ತೊಗೊಳೋದು ಹೆಚ್ಚಲ್ಲ, ಸಾಲ ಎಲ್ಲ ಮಾಡಿ. ಅದಾದಮೇಲೆ ನಾನು ಅದನ್ನು ತೀರ್ಸೋದು ಹೆಂಗೆ, ಲೈಕ್ ತೀರ್ಸೋದಕ್ಕಿಂತ ನಾನು ಬೈಕನ್ನು ಮೇಂಟೈನ್ ಹೆಂಗೆ ಮಾಡಲಿ, ತಂದುಬಿಟ್ಟು ಹಂಗೆ ಮನೇಲಿ ಇಟ್ಬಿಡ್ಲ, ಆಗಲ್ಲ ಅಲ್ವಾ. ಸೊ ಸ್ವಲ್ಪ ಥಿಂಕ್ ಮಾಡಿ ತೊಗೊಳ್ಳೋಣ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ, ಮತ್ತೇನು ದೊಡ್ಡ ವಿಷಯ ಏನಿಲ್ಲ. ತಗೊಳ್ಬೇಕು ಅಂತ ತುಂಬ ಆಸೆ ಆಗುತ್ತೆ ಎಲ್ಲ ಬೈಕ್ಸ್ ಎಲ್ಲ ನೋಡಬೇಕಾದ್ರೆ. ಸೊ ಸ್ವಲ್ಪ ಲೈಕ್ ಈಗ ಗೇರ್ಸ್ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಬೈಕ್ ತೊಗೊಂಡ್ರೆ ಮಾತ್ರ ಸಾಕಾಗಲ್ಲ, ಬೈಕ್ಸಿಗೆ ಸ್ವಲ್ಪ ಮಾಡಿಫೈ ಮಾಡಿಸೋಣ ಅಂತ ಅನಿಸುತ್ತೆ. ಎಕ್ಸಾಂಪಲ್ ಎಕ್ಸಾಸ್ಟ್ ಹಾಕ್ಸೋಣ ಅನಿಸುತ್ತೆ. ಸೊ ಅವಾಗೆಲ್ಲ ದುಡ್ಡು ಬೇಕಲ್ವ. ಆ್ಯಂಡ್ ನೀವು ದೊಡ್ಡ ದೊಡ್ಡ ಬೈಕ್ಸ್ ಒಂದೇ ಬೈಕ್ಸ್ ಇಟ್ಕೊಂಡು ಆಗಲ್ಲ. ಸ್ಕೂಟಿ, ಎಕ್ಸ್ಟ್ರಾ ಸ್ಕೂಟಿನೋ ಇಲ್ಲ ನಾರ್ಮಲ್ ಬೈಕೋ ನಿಮ್ಮ ಹತ್ರ ಇರಲೇಬೇಕು. ನೀವು ಡೈಲಿ ವರ್ಕರ್ಸ್ ಆಗಿದ್ದರೆ, ಲೈಕ್ ಡೈಲಿ ನೀವು ಆಫೀಸ್ಗೆ ಹೋಗಬೇಕು ಆ ಥರ ಎಲ್ಲ ಇದ್ದರೆ ಆಬ್ವಿಯಸ್ಲಿ ನಿಮ್ಮ ಹತ್ರ ಇನ್ನೊಂದು ಗಾಡಿ ಇರಲೇಬೇಕು. ನೀವು ದೊಡ್ಡ ಬೈಕ್ ಈಗ ಡೈಲಿ ನಾನೀಗ ನನ್ನ ಫೇವ್ರೆಟ್ ಬೈಕ್ Z900 ತೊಗೊಂಡ್ರೆ Z900 ಡೈಲಿ ಬೈಕ್ ಆಫೀಸ್ಗೆ ತಗೊಂಡು ಹೋಗೋಕ್ಕಂತ ಆಬ್ವಿಯಸ್ಲಿ ಆಗಲ್ಲ. ಬಿಕಾಸ್ ಅಷ್ಟೆಲ್ಲ ರಿಚ್ ಅಂತೂ ಇಲ್ಲ. ಆ್ಯಂಡ್ ಅಷ್ಟೆಲ್ಲ ಹೆಂಗೆ ಹೇಳೋದು, ಅಷ್ಟೆಲ್ಲ ಇನ್ವೆಸ್ಟ್ಮೆಂಟು ಅಥವಾ ಅಷ್ಟೆಲ್ಲ ಬುದ್ದು ಯಾರಿಲ್ಲ. ಬಿಸಿಯಾಗಿ ಹೋಗುತ್ತೆ ಗಾಡಿ ಹಾಳಾಗುತ್ತೆ ಸುಮ್ಮನೆ. ಸೊ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಸೊ ಆಫೀಸಲ್ಲೆಲ್ಲ ಎಷ್ಟಾಗುತ್ತೆ ನಾರ್ಮಲ್ ಆಗಿ, ಲೈಕ್ ನೀವು ಎಷ್ಟೇ ಕೆಲಸ ಮಾಡಿದ್ರು ನಿಮ್ಮ ಡೈಲಿ ಕಮಿಟ್ಮೆಂಟ್, ಮಂತ್ಲಿ EMIs ಏನು ಮಾಡೋಕ್ಕಿಲ್ಲ. ಮನೆಗೂ ಸ್ವಲ್ಪ ಕಳಿಸ್ಬೇಕಾಗುತ್ತೆ. ಸೊ ನಾನು ಇನ್ನೂ ಕಳಿಸ್ತಿಲ್ಲ, ನಾನು ಕಳಿಸ್ಬೇಕು ಓದ್ತಿದ್ದೀನಿ. ಅಪ್ಪ ಅಮ್ಮಂಗೂ ಏನಾದರೂ ಕೊಡ್ಸೋಣ ಅಂತೆ. ಸೊ ನಾನು ಫಸ್ಟಿಗೆ ಇದು ಸ್ಪೀಕರ್ ಅಂದ್ಕೊಂಡಿದ್ದೆ. ಅಲ್ಲ ಆ ಕಾರವ್ರು ಹೆಂಗೆ ಲೆಫ್ಟ್ ರೈಟ್ ತಗೊಳ್ತಾರಲ್ಲ ಬೇಗ ಬಿಟ್ಟು. ನಾನು ನೋಡಿದ್ದೆ ಇದು. ನಾನು ಎವ್ರಿ ಟೈಮ್ ಮನೆಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗೋದಲ್ಲ. ನಂಗೆ ಆಡ್ಬೋದಾ ನಾನು? ನಾನು ಆಡ್ಬೋದಾ ಅಲ್ಲಿ? ಕೊಟ್ಟ ಅಂದರೆ ಕತ್ತೆ ನೀನು ದೊಡ್ಡ ಕತ್ತೆ. ನಾನಾಗಿದ್ದು ತಿರುಗಿ ಬಿಸಾಡ್ತಿದ್ದೆ. ಗೈಸ್ ನಾನು ನೋಡ್ತಾ ಇದ್ದೀನಿ Z900 ಇಲ್ಲ ಎಲ್ಲೂ.
ಸೊ ಇಲ್ಲೆಲ್ಲ ಸೂಪರ್ ಬೈಕ್ಸ್ ಇದೆ ಗೈಸ್. ಆಬ್ವಿಯಸ್ಲಿ ಎಷ್ಟು ಬಿಗ್ ಆಗಿದೆ ನೋಡಿ ಇದು. ಇಲ್ಲಿ ಸ್ವೀಟ್ಸ್ ಆ್ಯಂಡ್ ಮೋರ್ ಇದೆ, ಇಲ್ಲಿ ಸಮಥಿಂಗ್ ಸಿಲ್ಕ್ಸ್ ಇದೆ, ಇಲ್ಲಿ ಧ್ರುವತಾರೆ, ಅಲ್ಲಿ ಇನ್ಫೋಬುಟ್, ಇಲ್ಲಿ ಕೂರ್ಗ್ ಗ್ರೀನ್ ಸ್ಪೈಸಸ್. ಆ್ಯಕ್ಚುಲಿ ನಾನು ಮನೆಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಿದ್ದೆ, ಸೊ ಇದನ್ನು ನೋಡಿದ್ದೀನಿ ನಾನು. ಬಟ್ ಇದು ನಮಗೆಲ್ಲ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತ ಎಣಿಸ್ಕೊಂಡೇ ಇದ್ದೀನಿ ಇನ್ನು. ಓಕೆ ಜನರೇ, ಒಳಗಡೆ ಬಂದಿದ್ದೀವಿ ಆ್ಯಂಡ್ ವಿಡಿಯೋ ಮಾಡೋಕ್ಕೆ ನೆನಪೋಯಿತು. ಆ್ಯಂಡ್ ನಾನು ನನ್ನ ಖಾಲಿ ಮಾಡಿಬಿಟ್ಟೆ. ನನಗೆ ತಿನ್ನೋದು ಇಂಪಾರ್ಟೆಂಟು, ಸೊ ತಿಂದೆ. ಅವನಿಗೆ ಅಷ್ಟು ಚೆನ್ನಾಗಿಲ್ವಂತೆ, ತಿಂತಾಯಿದ್ದಾನೆ. ಸೊ ಟೀ ತೊಗೊಂಡಿದ್ದೀನಿ. ಅವನೇನು ಟೀ ಏನೂ ಕುಡಿಯೋಲ್ಲ, ಆದರೂ ವೀಡಿಯೋಗೋಸ್ಕರ ಕುಡ್ದಿದ್ದಾನೆ ಪಾಪ. ರೀಲ್ಸ್ಗೋಸ್ಕರ ಕುಡ್ದಿದ್ದಾನೆ. ಆ್ಯಂಡ್ ಎಂತ ಹೇಳೋದು, ಇವ್ರ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ತುಂಬ ಲೈಕ್ ಹಿಂಗೆ ಗೊತ್ತಾ, ಸೆಲ್ಫಿಶ್ ಇದು. ನಿನ್ಗಿಂತ ಲೈಕ್ ಅವನಿಗೆ ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಆಲ್ಮೋಸ್ಟ್ ಅವನಿಂದಲೇ ನಮಗೆಲ್ಲ 62 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಎಷ್ಟು 62 ಸಬ್ಸ್ಕ್ರೈಬರ್ಸ್ ಪಾಪ. ಅದಕ್ಕೆ ಅವನು ಲೈಕ್ ಮಿಲಿಯನ್ ಎಲ್ಲ ವ್ಯೂಸ್ ಹೋಗಿದೆ ಮೊದಲು. ಲೈಕ್ ಒಳಗಡೆ ಬಂದ್ವಿ, ಎಲ್ಲ ತಿಂದ್ವಿ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಹೊರಡ್ತೀವಿ. ವೈಶಾಲಿಗೆ ಹೋಗ್ತೀವಾ? ಫೈನಲ್ ಆಗಿ ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀವಿ. ಬಿಕಾಸ್ ಆಯಿತು, ಇದು ವೈಶಾಲಿ, ಅದು ಧ್ರುವತಾರೆ. ಸೊ ನಾವು ಆ್ಯಕ್ಚುಲಿ ವೈಶಾಲಿಗೆ ಬರಬೇಕಂತ ಎಣಿಸ್ಕೊಂಡಿದ್ವಿ. ಇದು ವೈಶಾಲಿ ನೋಡಿ, ಅದು ಧ್ರುವತಾರೆ. ಸೊ ಧ್ರುವತಾರೆಯಲ್ಲಿ ಮತ್ತೆ ನಿಲ್ಲಿಸ್ಬಿಡ್ತು. ಇಲ್ಲಿ ಲೈಕ್ ಜಾಸ್ತಿ ಸೂಪರ್ ಕಾರ್ಸ್ ಬರ್ತವೆ ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್. ಅಲ್ಲಿ ಲ್ಯಾಂಬೋಗಿನಿ, ಪೋರ್ಷೆ ಎಲ್ಲ ನಿಂತಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟ್ರಿಪಲ್ ರಶ್ನ ಮೀಟ್ ಆಗಿ ತುಂಬ ಖುಷಿ ಆಯಿತು. ಬಿಕಾಸ್ ಅವ್ರು ತುಂಬ ಡೌನ್ ಟು ಅರ್ತ್ ಇದ್ದಾರೆ. ಲೈಕ್ ಆ್ಯಕ್ಚುಲಿ ಅನ್ಸೋದೇ ಇಲ್ಲ ಅಷ್ಟು. ಲೈಕ್ ಅವ್ರು ಒಂಥರ ನಮಗೆಲ್ಲ ಅವ್ರು ಬಿಗ್ ಸೆಲೆಬ್ರಿಟಿ ಥರನೇ. ಬಿಕಾಸ್ ಈಸ್ ನೋನ್ ಆಸ್ ರೆಡ್ ಲೈನ್ ಕಿಂಗ್. ಸೊ ಆಬ್ವಿಯಸ್ಲಿ ಆ್ಯಕ್ಚುಲಿ ಎಲ್ಲರೂ ನಮ್ಮ ಯೂಟ್ಯೂಬರ್ಸ್ ಅವ್ರವ್ರದ್ದೇ ಒಂಥರ ಏನಂದರೆ ಐಡೆಂಟಿಟಿ ನೋಡ್ಕೊತಾರೆ. ಸರಿ, ಈಗ ಹೋಗೋಣ. ಬಿಕಾಸ್ ನಾನು ಎಷ್ಟು ಗಟ್ಟಿಯಾಗಿ ಮಾತಾಡಿದ್ರು ಕೇಳಿಸಲ್ಲ ಅನಿಸುತ್ತೆ. ಅವ್ರ ಬೈಕನ್ನೇ ಮನೆ ಮಾಡ್ಕೊಂಡ್ಬಿಟ್ಟವ್ರೆ. ಸ್ವಲ್ಪ ಸಾಕು, ಹೋಯ್ತಾ ನಿಲ್ಸೋಯ್ತಾ ಬೇಗ? ಹಾಂ, ಆನ್ ಮಾಡಿದ್ಯಾ? ಓಕೆ, ಜೈ ಶ್ರೀರಾಮ್. ಸ್ಮೂತಾಗಿತ್ತು. ಲೈಕ್ 83, 90 ಹೋಗ್ತಿದ್ದೇನೆ ಅಂತಲೇ ಫೀಲ್ ಆಗ್ತಿಲ್ಲ ನನಗೆ. ಆ್ಯಕ್ಚುಲಿ ನಿಂದು ತುಂಬ ಲೂಸ್ ಆಗಿದೆ ಆ್ಯಂಡ್ ಕ್ರಾಸ್ ಆಗಿದೆ. ಲೈಕ್ ಹಿಂಗೆ ಗೊತ್ತಾ, 100 ಇದ್ದೀನಿ ಅಂತ ಫೀಲೇ ಬರಲ್ಲ, ಆ ಥರ ಫೀಲ್ ಇತ್ತು. ಹ್ಞೂ ಬಾ, ಇಲ್ಲೇ ಹರಿಸ್ಬಿಡು.